ಕಿಚ್ಚ, ಈಗ ಮೂವರು ಆರೋಪಿಗಳನ್ನ ಬಂಧಿಸಿರುವಂತಹ ದೃಶ್ಯಗಳು ಈಗ ಬರ್ತಾ ಇದೆ. ನಾನು ಡಿಬೇಟ್ ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಆರೋಪ ಏನಿತ್ತು, ಈಗ ಮೂವರನ್ನ ಬಂಧಿಸಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ಆಗಿ. ಮೂವರು ಆರೋಪಿಗಳು, ಒಬ್ಬನು ದೆಹಲಿ ಮೂಲದಂತವನಂತೆ, ಇಲ್ತಾಜ್ ದೆಹಲಿ ಮೂಲದವನು, ಒಬ್ಬರು ಬ್ಯಾಡಗಿಯಿಂದ, ಇನ್ನೊಬ್ಬರು ಆರ್ ಟಿ ನಗರದಿಂದ. ಈ ಮೂವರನ್ನ ಈಗ ಬಂಧಿಸಿದ್ದಾರೆ. ಒಂದು ಆರ್ ಟಿ ನಗರ್, ಇನ್ನೊಂದು ಹಾವೇರಿಯ ಬ್ಯಾಡಗಿ, ಇನ್ನೊಂದು ಕಡೆಗೆ ದೆಹಲಿ ಮೂಲದವನು. ದೆಹಲಿ ಮೂಲದಂತವರಿಗೆ ಈಗ ಇಲ್ತಾಜ್ ದೆಹಲಿ ಮೂಲದವರು, ಮುನಾವರ್ ಆರ್ ಟಿ ನಗರ, ಇನ್ನೊಂದು ಕಡೆಗೆ ರಾಶಿಪುಡಿ ಬ್ಯಾಡಗಿ ಮೂಲ. ಸೊ ಈ ಮೂವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಮೂರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸೊ FSL ವರದಿ ದೃಢಪಟ್ಟ ನಂತರ ಈಗ ಬಂಧನವಾಗಿದೆ. FSL ವರದಿ ಈ ಮೂಲಕವಾಗಿ ದೃಢ ಆಗಿದೆ ಅಂತೂ ಸ್ಪಷ್ಟವಾಗಿದೆ. ದೆಹಲಿ ಮೂಲದ ಇಲ್ತಾಜ್, ಆರ್ ಟಿ ನಗರದ ಮುನಾವರ್, ಇನ್ನೊಂದು ಕಡೆಗೆ ಬ್ಯಾಡಗಿ ಮೂಲದ ಮೊಹಮ್ಮದ್ ಶಫಿ ನಾಶಿಪುಡಿ ಬಂಧಿಸಿದ್ದಾರೆ. ಆರೋಪಗಳು ಬಂದಾಗ ಇವರೆಲ್ಲ ಹೇಳಿದ್ದು ನಾವು ಅಂಥದ್ದು ಘೋಷಣೆನೇ ಮಾಡಿಲ್ಲ ಅಂತ ಹೇಳಿ. ಆದರೆ ಈಗ ಸಾಬೀತಾಗ್ತಾ ಇದೆ ಘೋಷಣೆಯನ್ನ ಕೂಗಿದ್ದು ಹೌದು ಅನ್ನುವಂಥದ್ದು. FSL ರಿಪೋರ್ಟ್ ಅಲ್ಲಿ ಇದು ಇಲ್ಲ ಅನ್ನೋದಾಗಿದ್ದರೆ ಬಂಧನ ಮಾಡುವಂತ ಅಗತ್ಯತೆಯೇ ಇರ್ತಾ ಇರಲಿಲ್ಲ. ಸೊ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿರುವಂತಹ ವಿಚಾರದಲ್ಲಿ ಈಗ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿ ಮೂಲದ ಇಲ್ತಾಜ್, ಆರ್ ಟಿ ನಗರದ ಮುನಾವರ್, ಇನ್ನೊಂದು ಕಡೆಗೆ ಬ್ಯಾಡಗಿ ಮೂಲದ ವ್ಯಕ್ತಿ. ಸೊ FSL ವರದಿ ದೃಢಪಟ್ಟ ನಂತರ ಈಗ ಬಂಧನವಾಗಿದೆ. ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿ ಮೂಲದ ಇಲ್ತಾಜ್, ಆರ್ ಟಿ ನಗರದ ಮುನಾವರ್, ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿಪುಡಿ, ಇವರು ಎಲ್ಲರಿಗೂ ಕೂಡ 20 ಜನರಿಗೆ ಪಾಸ್ಗಳನ್ನು ಕೂಡ ಕೊಟ್ಟಿದ್ರು. ಸೊ ವಾಯ್ಸ್ ಟೆಸ್ಟ್ಗಳನ್ನು ಕೂಡ ಮಾಡಿಸಿದ್ರು. ಅದರಲ್ಲಿ ದೃಢಪಡ್ತಾ ಇದೆ. ಇವರನ್ನೇ ಹೇಗೆ ಖಚಿತಪಡಿಸಿಕೊಂಡ್ರು ಅಂತ ನಿಮಗೆ ಬರ್ಬೋದು ಪ್ರಶ್ನೆ. ವಾಯ್ಸ್ ಟೆಸ್ಟ್ಗಳನ್ನು ಮಾಡಿಸಿದ್ರು. ಅಲ್ಲಿ ಬಂದಂಥ 20 ಜನ ಏನಿದ್ರು ಅವರನ್ನ ಕರೆಸಿ ವಾಯ್ಸ್ ಟೆಸ್ಟ್ ಅನ್ನ ಮಾಡಿದ್ರು. ಯಾರ ಘೋಷಣೆ ಕೂಗಿದ್ರು ಆ ಘೋಷಣೆಗಿದ್ದಂತಹ ಧ್ವನಿಗೂ ಇವರ ಘೋಷಣೆ ಧ್ವನಿಗೂ ಸಂಬಂಧ ಇದೆಯಾ ಅಂತ ಹೇಳಿ ಫೈನಲಿ ಇಟ್ ಪ್ರೂವ್ಡ್ ಅಂತ ಅನಿಸ್ತಾ ಇದೆ. FSL ನಂತರ ದೃಢಪಡ್ತಾ ಇದೆ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರೋದು ದೃಢಪಡ್ತಾ ಇದೆ ಈ ಮೂಲಕವಾಗಿ. ಹಾಗಾಗಿ ಮೂವರನ್ನ ಈಗ ಬಂಧಿಸಿದ್ದಾರೆ. ಈ ಮೂವರು ದೇಶದ್ರೋಹಿಗಳು ಘೋಷಣೆಯನ್ನ ಕೂಗಿರುವಂಥದ್ದು ವಿಚಾರದಲ್ಲಿ. ಈ ಆರೋಪಗಳು ಬರ್ತಾ ಇರುವಂತಹ ಮೂವರುಗಳನ್ನ ನೋಡ್ತಾ ಇದ್ದೀರಾ. ಪಾಕ್ ಪರವಾಗಿ ಘೋಷಣೆ ಕೂಗಿದಂತಹ ಈ ದೇಶದ್ರೋಹಿಗಳನ್ನ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. FSL ನಲ್ಲಿ ಪ್ರೂವ್ ಆದ ನಂತರನ ಕರ್ಕೊಂಡಿರೋದು. ಇಲ್ಲಿಯವರೆಗೂ ಅರೆಸ್ಟ್ ಮಾಡಿರಲಿಲ್ಲ ಯಾರನ್ನೂ ಕೂಡ. ಅದನ್ನೇ ಹಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲ ಆದ ನಂತರವೂ ಕೂಡ ಅಲ್ಲಿ ಘೋಷಣೆನೇ ಆಗಿಲ್ಲ ಅಂತ ಅದನ್ನು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ಕೆಲ ನಾಯಕರು, ಇನ್ಕ್ಲೂಡಿಂಗ್ ಸಚಿವರು. ಈಗ ಆ ಸಚಿವರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈ ಮೂವರ ಬಗ್ಗೆ? ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಒಂದು ರೀತಿಯಲ್ಲಿ ಏನು ಈ ಸುದ್ದಿ ಏನಿತ್ತು ದೊಡ್ಡ ಮಟ್ಟದಲ್ಲೇ ಏನು ರಾಜಕೀಯವಾಗಿ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗಳು ನಡೀತಾ ಇತ್ತು. ವಿಧಾನಸೌಧದಲ್ಲಿ ಈ ರೀತಿಯಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗೇ ಇಲ್ಲ ಅಂತೇಳಿ ಒಂದು ಸರ್ಟಿಫೈ ಅನ್ನ ಸಾಕಷ್ಟು ಜನ ನಾಯಕರು ಮಾಡಿಬಿಟ್ಟಿದ್ರು. ಅಂದ್ರೆ ಒಂದು ಏನು ಘೋಷಣೆ ಕೂಗಿದ 10 ನಿಮಿಷಕ್ಕೆ ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿ ಒಂದಷ್ಟು ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಮಾತಾಡ್ತಾ ಇದ್ರು. ಆದ್ರೆ ಈಗ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಈಗ ವಿಧಾನಸೌಧ ಪೊಲೀಸರು ಮಾಡಿರುವಂತದ್ದು. ಅದು ಬರೋಬ್ಬರಿ 6 ದಿನಗಳ ನಂತರ, ಅಂದ್ರೆ ಘಟನೆ ನಡೆದಂತ 6 ದಿನಗಳ ನಂತರ ಈಗ ಅದನ್ನ ಕನ್ಕ್ಲೂಸ್ಗೆ ಬಂದಿದ್ದಾರೆ. ಕನ್ಕ್ಲೂಸ್ಗೆ ಬಂದು 3 ಜನ ಆರೋಪಿಗಳನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿರುವಂತದ್ದು. ನಾನು ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಅರುಣ್, ಯಾಕಂದ್ರೆ ಈಗಷ್ಟೇ ಅವರನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಈಗ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು, ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈಗ ಪೊಲೀಸ್ ಜೀಪ್ ನಲ್ಲಿ ಕೂಡ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತು ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ 3 ಯಾರ್ಯಾರು ಅಂತ ಹೇಳಿದಾಗ ನಾನು ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ ಅರುಣ್. ಇದೆ ಜೀಪ್ ನಲ್ಲಿ ಈಗ 3 ಆರೋಪಿಗಳೇನಿದ್ದಾರೆ, 3 ಆರೋಪಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇರುತ್ತದೆ. ಶಫಿ ನಾಸಿಪುಡಿ ಅಂದ್ರೆ ಹಾವೇರಿ ಮೂಲದ ಒಬ್ಬ ವ್ಯಾಪಾರಿ ಶಫಿ ನಾಸಿಪುಡಿಯನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಇಲ್ತಾಜ್ ಅಂತ ಹೇಳಿ ದೆಹಲಿ ಮೂಲದ JNU ಯೂನಿವರ್ಸಿಟಿಯ ವಿದ್ಯಾರ್ಥಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು. ಆತನನ್ನು ಕೂಡ ಬಂಧಿಸಿದ್ದಾರೆ. ಜೊತೆಗೆ RT ನಗರದ ಅಂದ್ರೆ ಬೆಂಗಳೂರಿನ RT ನಗರದ ಇನ್ನೊಬ್ಬ ಮುನಾವರ್ ಅಂತ ಹೇಳಿ ಆರೋಪಿ,
ಆತನನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಮೂವರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಅರುಣ್, ಏನಂದ್ರೆ ಪ್ರಮುಖವಾಗಿ ಕಳೆದ 3 ದಿನಗಳ ಹಿಂದೆ FSL ಒಂದು ವರದಿ ಬಂದಿತ್ತು. ವರದಿ ಬಂದ ಸಂದರ್ಭದಲ್ಲಿ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ಲಾಗ್ತಿತ್ತು. ಅಂದ್ರೆ FSL ನ ವರದಿ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ, ಸಂಪೂರ್ಣವಾಗಿ ಬಂದ ಬಳಿಕ ನಾವು ಆ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಸಂಪೂರ್ಣ ವರದಿ ಪೊಲೀಸರ ಕೈ ಸೇರಿದೆ. ಪಾಕಿಸ್ತಾನದ ಪರವಾಗಿ ಈ ಮೂವರೇ ಘೋಷಣೆಯನ್ನ ಕೂಗಿದ್ದು, ಈ ಮೂವರೇ ಅವರನ್ನ ಮಾತು ಏನಂದ್ರೆ ನಾಸಿರ್ ಹುಸೇನ್ ಬೆಂಬಲಿಗರು ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ಕ್ಲಾರಿಫೈ ಆಗಿದೆ. ಇದು ಯಾವುದೋ ಒತ್ತಾಯ ಪೂರ್ವಕವಾಗಿ ಬಂಧನ ಮಾಡಿದ್ರು ಅಥವಾ ಯಾರೋ ಹೇಳಿದ್ರು ಅಂತೇಳಿ ಬಂಧನ ಮಾಡಿದ್ರು, ಇವ್ಯಾವ ವಿಚಾರಗಳು ಕೂಡ ಬರೋಲ್ಲ. ಇಲ್ಲಿ ಪ್ರತಿಯೊಂದು ಗಮನಿಸಬೇಕಾದ ಅಂಶ ಏನಂದ್ರೆ ಅವರನ್ನ ಟೆಕ್ನಿಕಲ್ ಎವಿಡೆನ್ಸ್ ನ ಮೇಲೆ ಬಂಧನಕ್ಕೆ ಒಳಪಡಿಸ್ತಾ ಇರೋದು. ಇಲ್ಲಿ ಯಾರೋ ಒಬ್ಬರ ಒತ್ತಡಕ್ಕಾಗ್ಲಿ ಅಥವಾ ಯಾರೋ ಒಬ್ಬರ ಮುಲಾಜಿಗಾಗ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಿಲ್ಲ. ಇದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪದೇ ಪದೇ 2 ಬಾರಿ ಕನ್ಫರ್ಮೇಶನ್ ಅನ್ನ ಮಾಡಿಕೊಂಡ ಬಳಿಕ ಅಷ್ಟೇ ಈಗ ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಈಗ ನೋಡ್ತಾ ಇದ್ದೀರಿ just hold on, ಮುರಳಿ.